ಏನಾರ ಸ್ವಲ್ಪ ತಮ್ಮ ಜೀವನದೊಳಗೆ ಉದ್ಧಾರ ಆಗ್ಯಾರ, ಒಂದು 4 ರೂಪಾಯಿ ಗಳಿಸ್ಯಾರ, ಅವರ ಕಬ್ಬು ಚಲೋ ಬಂದದ, ಅವರ ಜ್ವಾಳ ಚಲೋ ಬಂದದ, ಅವರ ದ್ರಾಕ್ಷಿ ಚಲೋ ಬಂದದ ಅಂಥೇಳಿ ನೋಡಿ ಹೊಟ್ಟಿ ಒಳಗೆ ಉರಿ ಚಾಲವಾತಂದ್ರೆ ಅದು ಭಕ್ತಿ ಆಗಂಗಿಲ್ಲ, ಅದು ಜೀವನ ಆಗಂಗಿಲ್ಲ. ಮತ್ತು ಯಾವುದ್ರಿ ಅಂತ ನೀವು ಕೇಳಬೇಕು. ಮತ್ತೊಬ್ಬನ ಹೊಲದಾಗ ಅವ ಕಬ್ಬ ಬೆಳೀಲಿ, ದ್ರಾಕ್ಷಿನ ಬೆಳೀಲಿ, ಜ್ವಾಳನ ಬೆಳೀಲಿ, ಗೋಧಿನ ಬೆಳೀಲಿ, ಗೊಂಜಾಳ ಬೆಳೀಲಿ, ಅವನ ಹೊಲದೊಳಗೆ ಪವಿತ್ರವಾಗಿರುವ ಬೆಳೆ ಕಂಗೊಳಿಸ್ತಿರ್ತದಲ್ಲ, ಕಂಗೊಳಿಸುವ ಕಾಲಕ್ಕೆ ತಾಯಿ ನೀ ಹಿಂಗೆ ಅನ್ನಬೇಕು, ಭಗವಂತ ಅವಂಗ ನೀ ಹೊಲದಷ್ಟು ಸುಂದರವಾಗಿರ್ತಕ್ಕಂಥ ಬೆಳೆ ಕೊಟ್ಟು ನನಗೂ ಅಂತಹ ಬೆಳೆ ಕೊಡು ಅಂಥೇಳಿ ಬಂದ ಶಿವಲಿಂಗಪ್ಪನ ಗದ್ದಿಗೆ ಮುಂದೆ ಪ್ರಾರ್ಥಿಸಿದ್ರೆ ಮುಂದಿನ ವರ್ಷ ಅದಕ್ಕಿಂತಲೂ ಹೆಚ್ಚಿನ ಫಲ ನಿಮಗೆ ಸಿಗುತ್ತದೆ. ಅದನ್ನು ಬಿಟ್ಟು ಇನ್ನು ಕೆಲವು ಮಂದಿ ಅದಾರವ್ವ, ಬಾಜುಕಿನ ಹೊಲದಾಗ ಯಪ್ಪ ಬಾಜುಕಿನ ಹೊಲದಾಗ ಏನಾರ ಸ್ವಲ್ಪ ಕಬ್ಬು ಚಲೋ ಪಕ್ಕಿ ಕರ್ರಗಾಗಿ ಹಸಿರಾಗಿ ನಸನಸಳಿಸಿ ಬರ್ತಿರ್ಬೇಕು. ಅದನ್ನು ನೋಡಿ ಇವು ಮಾಡ್ತಾನೆ, ಹೊಟ್ಟಿ ಒಳಗೆ ಬೆಂಕಿ ಚಾಲುವಾತು. ಹೊಟ್ಟಿ ಒಳಗೆ ಬೆಂಕಿ ಚಾಲುವಾಗಿ ಅವಂಗ ಕಬ್ಬು ಭಾಳ ಚಂದ ಬೆಳೆದೈತಿ ಅಂತ ಹೇಳಿ 2 ನಿಂಬಿಕಾಯಿ ತೊಗೊಂಡು ಅದಕ್ಕೆ ಕುಂಕುಮ ಅರಿಶಿನ ಹಚ್ಚಿ ಅವನು ಹೊಲದಾಗ ಹೋಗೋದು ಬಿಡ್ತಾರ. ಆದ ಬಂದ ನೀರು ಹಾಸಾಗ 2 ನಿಂಬಿಕಾಯಿ ನೋಡ್ತತಿ, ಅದ್ರ ತಲೆ ಕೆಟ್ಟು ಬಿಡ್ತತಿ. ಅವು ಇದ್ದು ದೇವ್ರ ದಿಂಡ್ರ ಅವ್ರನ್ನ ಹೇಳು ಇವ್ರನ್ನ ಹೇಳು ತಕ್ಕಡೆ ತಿರುಗಾಡ್ಕೋತ ಅದು ಹೋಗ್ತತಿ, ನೀರು ಹಾಸೋದು ಬಿಡ್ತತಿ, ಗೊಬ್ಬರ ಒಗಿದು ಬಿಡ್ತತಿ, ಕಬ್ಬು ಒಣಗಾಕತ್ತತಿ. ಅವ ಹೇಳ್ತಾನ ಯಾರೋ ನಿಂಬಿಕಾಯಿ ಒಗಿದ್ರು ಕಬ್ಬು ಒಣಗಿತ್ತು. ನೆನಪಿಟ್ಟುಕೊಳ್ರಿ, ಮನುಷ್ಯನ ಮನಸ್ಸನ್ನ ಕೆಡಿಸಬೇಕಾಗಿತ್ತು, ಮನುಷ್ಯನನ್ನ ನಾಶ ಮಾಡಬೇಕಾಗಿತ್ತು, ಮನುಷ್ಯನನ್ನ ಅಧಪತನಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಕೈ ಒಳಗೆ ಚಾಕು ಹಿಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. 2 ನಿಂಬಿಕಾಯಿ ತಂದು ಒಗೆದು ಬಿಟ್ರೆ ಸಾಕು, ಹಾಳ. ಸತ್ಯವೂ ಸಹಿತ ಆ ಹೆಣ್ಮಗಳು ಕಸ ಹೊಡೆಯುವ ಕಸಬರಿಗೆ ಒಳಗಿತ್ತ ನೋಡ್ರಿ. ಅಂತಹ ಒಂದು ಅದ್ಭುತವಾಗಿರುವ ಜೀವನದ ಚರಿತ್ರೆಯನ್ನು ಉಳಿತಿರ್ತಕ್ಕಂಥ ಹೆಣ್ಮಗಳು ತನ್ನ ಜೀವಿತಾವಧಿ ಒಳಗೆ ಒಂದು ವಚನ ಬರೀತಾಳೆ. ಭಾಳ ಚಂದ ವಚನ, ಭಾಳ ಬರೀತಾಳೆ. ಅದರೊಳಗೆ ಒಂದು ಚಂದ ವಚನ, ಅದನ್ನು ಕೇಳಿದ್ರೆ ಆನಂದ ಆಗ್ತದೇವ. ಆಕೆ ಹೇಳ್ತಾಳೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಏನ್ರಿ ಭಾಳ ಸ್ಪಷ್ಟವಾಗಿ ಹೇಳಕತ್ತಾಳಕಿ. ನಾವು ನೇಮ ಯಾವುದು? ನೇಮ ಹಾಕ್ತಿರಲ್ಲ ನೀವು, ಹಾಲಿನ ನೇಮ, ತುಪ್ಪದ ನೇಮ, ಮಜ್ಜಿಗೆ ನೇಮ ಮಾಡ್ತಿರಲ್ಲ, ಮಾಡ್ತಿರಲ್ಲ, ನೇಮ ಹಿಡಿತಿರಲ್ಲ. ಈ ಕೆಲವು ಮಂದಿ ನಾವು ಬದನೆಕಾಯಿ ತಿನ್ನಂಗಿಲ್ಲ ಅಂತ ನೇಮ ಹಿಡಿದಿರ್ತಾರ, ಕೆಲವ್ರ ಮಂದಿ ನಾವು ಬಾಳೆಕಾಯಿ ತಿನ್ನಂಗಿಲ್ಲ ಅಂತ ನೇಮ ಹಿಡಿದಿರ್ತಾರ, ಇನ್ನು ಕೆಲವು ಮಂದಿ ನಾವು ದೇವರಿಗೆ ಮುಟ್ಟಿಸೋತಕ ಬೋರ್ನ್ಯಾಗಿನ ನೀರು ಕುಡಿಯಂಗಿಲ್ಲ ಅಂತ ನೇಮ ಹಿಡಿದಿರ್ತಾರೆ. ನೇಮಗಳನ್ನು ಹಿಡಿತೀವಿ. ಯಾವ್ಯಾವ ನೇಮಗಳು? ಮುಂಜಾನೆ ಎದ್ದು ಪೂಜೆ ಮಾಡಬೇಕು, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಮುಂದೆ ಹೇಳ್ತಾಳಕ್ಕೆ ಸತ್ಯಕ್ಕ ನೇಮ ಯಾವುದು ಅಂತ ಕೇಳಿದ್ರೆ ಪರಧನ ಪರಸತಿ ಪರದೈವಂಗಳಿಗೆ ಎರುಗದಿರ್ಪುದೇ ನಿತ್ಯ ನೇಮಕಾನ ಶಂಭುಲಿಂಗ ಜಕ್ಕೇಶ್ವರನಲ್ಲಿ. ಆಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ, ಯಾವುದು ನೇಮ ಅಂತ ಹೇಳಿದ್ರೆ ಪರಧನ ಪರಸತಿ ಪರದೈವಗಳಿಗೆ ಆಸೆ ಪಡೆದಿರೋದು, ಪರದೈವಕ್ಕ ಹಿಂದೆ ಬೆನ್ನು ಹತ್ತದೇ ಇರೋದು. ಪರಧನ ಇಲ್ಲಿ ನೆನಪಿಟ್ಟುಕೊಳ್ಬೇಕು ನೀವು. ಮತ್ತೊಬ್ಬರು ಪರಸತಿ ಪರದೈವಗಳಿಗೆ ಎರಗೋದಿರಪ್ಪ, 3 ಅಕ್ಷರನು ಒಂದೇ. ನಮ್ಮ ಶರಣರು ಹೆಂಗಿದ್ರಪ್ಪ ಅಂತಂದ್ರೆ ವಿದೇಶಿಕರು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದ್ರೆ ನಮ್ಮ ಶರಣರು ಒಂದು ವಚನ ಬರೆದ್ರೆ ಅದಕ್ಕೆ ಸಮಾನ ಆಗ್ತಿತ್ತು. ಇದು ಕನ್ನಡ ನಾಡಿನ ಗತ್ತು ಅನ್ನತಕ್ಕಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕು. ನಮ್ಮ ಶರಣರು ಹೇಳೋ ದೊಡ್ಡವರು. ಪರದೈವಂಗಳಿಗೆ ಏನ್ರವಾ? ಪರದೈವಂಗಳಿಗೆ ಎರುಗದಿರ್ಪದೆ ನೇಮ. ಮನುಷ್ಯ ಒಂದಿಷ್ಟು ಅಂತಃಕರಣದೊಳಗೆ ಭಕ್ತಿ, ದೇವರ ಮೇಲೆ ವಿಶ್ವಾಸ, ಗುರುವಿನ ಮೇಲೆ ಶ್ರದ್ಧಾ ಇರಬೇಕು. ನಾ ಹೇಳೋದು ಅರ್ಥ ಆಗತ್ತೆ ನಿಮಗೆ? ಗುರುವಿನ ಮೇಲೆ ಶ್ರದ್ಧಾ, ಗುರುವಿನ ಮೇಲೆ ಭಕ್ತಿ, ದೇವರ ಮೇಲೆ ಶ್ರದ್ಧಾ, ನಮ್ಮಪ್ಪ ಶಿವಲಿಂಗಪ್ಪನ ಮೇಲೆ ಶ್ರದ್ಧಾ, ಅಪ್ಪಯ್ಯ ಮುತ್ಯನ ಮೇಲೆ ಶ್ರದ್ಧಾ. ನೆನಪಿಟ್ಟುಕೊಳ್ರಿ, ಯಾರ ಮಹಾತ್ಮರ ಮೇಲೆ ಶ್ರದ್ಧಾ ಇಡ್ತಾರ, ಮಹಾತ್ಮರನ್ನ ನೆನೀತಾರ, ಮಹಾತ್ಮರ ಒಂದು ಉಪಕಾರವನ್ನು ಸ್ಮರಿಸ್ತಾರಲ್ಲ, ಅವ್ರಿಗೆ ಯಾವತ್ತೂ ದುಃಖ ಬರಂಗಿಲ್ಲ. ಮಗ್ಗೆಯ ಮಾಯಿದೇವ ಅಂತ ಹೇಳಿ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಹೋಗ್ತಾರೆ. ಅವ್ರು ಹೇಳ್ತಾರೆ, ಎಂಥ ಮಾತನ್ನು ಹೇಳ್ತಾರಂದ್ರೆ, ಮಹಾತ್ಮರ ನೆನೆವುದಂ ಘನಮುಕ್ತಿ ಪದಂ ಶಿವಾಧವಾತಿ. ನೀವು ಬಹಳ ಮಾಡೋದು, ನೇಮ ಹಿಡಿಯೋ ಅವಶ್ಯಕತೆ ಇಲ್ಲ.
ಬಹಳ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಭಗವಂತನನ್ನು ಪ್ರೀತಿಸಬೇಕು, ಭಗವಂತನನ್ನು ಅರ್ಚಿಸಬೇಕು, ಭಗವಂತ ನಿಮ್ಮೊಳಗಿರಬೇಕು ಅಂತಂದ್ರೆ ಮಹಾತ್ಮರನ್ನ ನೆನಿಬೇಕು. ಕಟ್ಟಿ ಮೇಲೆ ಕುಂತಾಗ, ಮನ್ಯಾಗ ಬಾಯಿಗೆ ತುತ್ತು ಒಯ್ಯಾಗ, ಅಡಿಗೆ ಮಾಡಾಗ ನೆನಪಿಟ್ಟುಕೊಳ್ರವ, ಯಾರ ನಿಮ್ಮ ಮನೆ ಒಳಗೆ ಅಡಿಗೆ ಮಾಡೋ ಕಾಲಕ್ಕೆ ಜೀವನ ದರ್ಶನ ಪ್ರವಚನ ಇದನ್ನು ಕಲಿಸ್ಕೊಡಾಕತ್ತದ. ರೊಟ್ಟಿ ಬಡಿ ಒಳಗೆ ರಪ್ಪ ರಪ್ಪ ಅಂತ ಹೇಳಿ ಕೊಡಮಿಗಾಗ ರೊಟ್ಟಿ ಬರಿತಿರ್ತಿಲ್ವ, ಬಡಿಯೋ ಕಾಲಕ್ಕೆ ಒಮ್ಮೆ ಹಿಂಗತ್ತನು, ಯಪ್ಪ ನಮ್ಮಪ್ಪ ಶಿವಲಿಂಗೇಶ, ಅಪ್ಪ ಅಲ್ಲಮ್ಮ ಪ್ರಭುದೇವ ಅಂಥೇಳಿ ರೊಟ್ಟಿ ಬಡಿರಿ, ನಿಮ್ಮ ರೊಟ್ಟಿ ತಿಂದವ್ರು ಗಟ್ಟಿಯಾಗಿ ಬಿಡ್ತಾರೆ. ಅದು ಇದು ಪ್ರವಚನದ ತಾಕತ್ತು ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಅಪ್ಪ ಅಂತೇಳಿ ಒಂದು ರೊಟ್ಟಿ ಮಾಡುವೊಳಗೂ ಭಕ್ತಿ ಮಾಡೋದು ಕಲಿಸ್ಕೊಡ್ತದ. ನೆನಪಿಟ್ಟು ಭಾಳ ದೂರ ಇಲ್ಲ. ಆದ್ರೆ ನಾವು ಹೆಂಗೆ ಮಾಡ್ತೀವಿ ರೊಟ್ಟಿ ಮಾಡಾಗ್ಯವ, ರೊಟ್ಟಿ ಮಾಡೋದು ನೋಡಿರಿ ರೊಟ್ಟಿ ಮಾಡೋದು. ರೊಟ್ಟಿ ಹೆಂಗೆ ಮಾಡ್ತಾರೆ ಗೊತ್ತ? ಹಿಂಗೆ ತಗೊಂಡಲ್ಲ, ಹಿಂಗೆ ಮಾಡಿ ಅದನ್ನು ತಗೊಂಡು ಬಡಿತಿರ್ತಾರೆ. ಬಡಿಬೇಕಾದ್ರೆ ಅದು ಹೊಲದಿಂದ ದಣದು ಬಂದಿರ್ತತೆ. ಇದ್ರ ಏನೋ ಇವತ್ತು ಈಗ ಹೊತ್ತ ಮಧ್ಯಾಹ್ನ ಇದು ಅದು ದಣದು ಬಂದಿರ್ತತೆ. ಅದು ಅದಕ್ಕೆ ಅವ್ನು ಹಬ್ಬ ಬಂದ್ರೆ ನಡೀತಿರಿ, ಅವ್ನ ಜೋಡಿ ಯಾರನ್ನ ಕರ್ಕೊಂಡು ಬಂದ್ರೆ ಮುಗಿದು ಹೋತು. ಬಾರೋ ದೋಸ್ತ ಮನೆಗೆ ಹೋಗಿ ಊಟ ಮಾಡಿ ಇದೊಂದು ನೀವು ಮಾಡಿ ಹಾಕೋದೈತೆ, ಅದನ್ನೊಂದು ಕರ್ಕೊಂಡು ಬರ್ತಂತ ಹೇಳಿ ಏನು ನಮ್ಮ ಶುದ್ಧವಾಗಿರ್ತಕ್ಕಂಥ ಪರುಷ ಶಬ್ದ ರತ್ನಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ರೊಟ್ಟಿ ಒಳಗೆ ಹಾಕ್ತೀವಿ. ನೆನಪಿಟ್ಟುಕೊಳ್ರಿ, ಅದನ್ನು ತಿಂದವ್ರು ಏನತ್ತಾವ್ರವು, ಅದನ್ನು ತಿಂದು ಏನತ್ತಾವು, ಅದ್ರ ಬಾಯಿಗೆ ಬೈಗಳ ಬಂದ್ಬಿಡ್ತಾವೆ. ಅದಕ್ಕಾಗಿ ಹೇಳಕತ್ತಾರ ಮಗ್ಗೆ ಮಾಯಿದೇವರು, ಮಹಾತ್ಮರನ್ನ ನೆನಿರಿ, ಮಹಾತ್ಮರನ್ನ ಸ್ಮರಿಸ್ರಿ ಅಂತ ಹೇಳಕತ್ತಾರ. ಅಡಿಗಡಿಗೆ ಶಿವನ ಹರನ ಚರಣ ವಿಡಿ. ಭಗವಂತಂದು ಗುರುವಿಂದು ಪವಿತ್ರವಾಗಿರತಕ್ಕಂತಹ ಪಾದಗಳನ್ನ ಭಕ್ತಿಯಿಂದ ಹಿಡಿಬೇಕು. ಗುರುವೇ ನಿನ್ನ ಹೊರತು ನನ್ನ ಕಾಯುವರಾರಿಲ್ಲ, ಗುರುವೇ ನಿನ್ನ ಪವಿತ್ರವಾಗಿರುವ ಪಾದಕ್ಕೆ ಹಾಕಿರುವೆ ಈ ಹೂವನ್ನ ತುಳುದಾದರೂ ಪಾವನ ಮಾಡು, ಎತ್ತಿಕೊಂಡು ಮುದ್ದಾಡಿಸಿ ಆದರೂ ಪಾವನ ಮಾಡು. ಗುರುವೇ ನಿನ್ನ ಪವಿತ್ರವಾಗಿರುವ ಪಾದಕ್ಕೆ ಹಾಕಿದ್ದೇನೆ, ದಯವಿಟ್ಟು ನನ್ನನ್ನು ಕಾಪಾಡುವಂತ ಹೇಳಿ ಪ್ರಾರ್ಥಿಸ್ಬೋದು. ನೆನಪಿಟ್ಟುಕೊಳ್ಬೇಕು, ಯಾರು ಗುರುವನ್ನ ನಂಬುತ್ತಾರೆ, ಗುರುವನ್ನ ಧ್ಯಾನಿಸ್ತಾರೆ, ಗುರುವಿನನ್ನ ಆರಾಧಿಸ್ತಾರೆ, ಅವರಿಗೆ ಯಾವತ್ತೂ ದುಃಖ ಇಲ್ಲ ಅಂತ ಹೇಳಿ. ನಿಮಗೆಲ್ಲ ವಿಮಾನ ಗೊತ್ತಲ್ರಿ? ವಿಮಾನ, ಒಂದು ವಿಮಾನ ಆಕಾಶದೊಳಗೆ ಹಾರ್ತಿತ್ತು ಸೊಗಸಾಗಿ. ವಿಮಾನ ಬಹಳ ಸುಂದರವಾಗಿ ಆಕಾಶದೊಳಗೆ ಹಾರ್ತಾ ಇದೆ. ಕೆಲವರು ತಮ್ಮ ಕಾರ್ಯಗಳಿಗಾಗಿ, ಕೆಲಸಗಳಿಗಾಗಿ, ಸಂಬಂಧಿಕರನ್ನು ನೋಡುವುದಕ್ಕಾಗಿ, ಬಂಧು ಬಳಗದವರನ್ನ ಕಾಣಬೇಕು ಅಂತ ಹೇಳಿ, ಪ್ರೀತಿಯ ಮಡದಿಯನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು ಅಂತ ಹೇಳಿ ಸುಮಾರು 70ರಿಂದ 80 ಜನ ಆ ವಿಮಾನದೊಳಗೆ ಕುಳಿತುಕೊಂಡು ಸಂಚಾರ ಮಾಡ್ತಾ ಇದ್ದಾರೆ. ನೆನಪಿಟ್ಕೊಳ್ಬೇಕು, ವಿಮಾನ ಸಾಗ್ತಾ ಇದೆ. ವಿಮಾನ ಸಾಗುವ ಕಾಲಕ್ಕೆ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ. ತಮಗೆ ಬೇಕಾದನ್ನು ತಿನ್ನುತ್ತಾ ಇದ್ದಾರೆ. ಯಾರಿಗೂ ಚಿಂತೆ ಇದ್ದಿದ್ದಿಲ್ಲ, ಎಲ್ಲರ ಮುಖದೊಳಗೂ ಮಂದಹಾಸ. ಸಾಗಿರುವ ಕಾಲಕ್ಕೆ ಒಂದು ಸ್ವಲ್ಪ ವಿಮಾನ ಹಂಗಿದ್ದದ್ದು ಹಿಂಗಾತೇವ, ಒಂದು ಸ್ವಲ್ಪ ಗಾಳಿ ಬಿಡ್ತು, ಥಂಡರ್ ಸ್ಟ್ರಾಮ್ ಅಂತ ಕರೀತಾರೆ. ಸಿಡ್ಲುಗಳು ಬಡಿಯಾಕತ್ತು. ಯಾವಾಗ ಸಿಡ್ಲುಗಳು ಬಡಿಯಾಕತ್ತು, ಗಾಳಿ ಬಿಟ್ಟಿತಲ್ಲ, ನೆನಪಿಟ್ಟುಕೊಳ್ಳಿ, ವಿಮಾನದೊಳಗಿರ್ತಕ್ಕಂಥ ಏರ್ ಹಾಸ್ಟರ್ಸ್ ಅಂತ ಬರ್ತಾರೆ. ಅವರಿಗೆ ಕನ್ನಡದೊಳಗೆ ಗಗನ ಸಖಿಯರು ಅಂತ ಕರೀತಾರೆ. ಆ ಗಗನ ಸಖಿಯರೊಳಗೆ ಒಬ್ಬಕ್ಕೆ ಗಗನ ಸಖಿ ಮೈಕ್ ತಗೊಂಡು ಹೇಳಿದಳು, ನೀವು ವಿಮಾನದೊಳಗೆ ಕುಳಿತುಕೊಂಡಿರ್ತಕ್ಕಂಥವರು, ಜರ್ನಿ ಮಾಡ್ತಕ್ಕಂಥವರು, ಪ್ರಯಾಣ ಮಾಡ್ತಿರ್ತಕ್ಕಂಥವರಿಗೊಂದು ವಿಶೇಷ ಸೂಚನೆ ಏನು ಅಂತಂದ್ರೆ, ಇಲ್ಲಿವರೆಗೂ ವಿಮಾನದೊಳಗೆ ಸುಖ ಸಂತೋಷದಿಂದ ಕುಳಿತುಕೊಂಡು ಊರು ಮುಟ್ಟಬೇಕಂತ ಕುಂತಿರಲ್ಲ, ನೀವು ಕುಳಿತಿರ್ತಕ್ಕಂಥ ಈ ವಿಮಾನಕ್ಕೀಗ ಆಪತ್ತು ಬಂದದ. ಸ್ವಲ್ಪ ಗಾಳಿ ಜಾಸ್ತಿ ಆಗ್ಯದ, ಸಿಡ್ಲುಗಳು ಬಡಿಯಾಕತ್ತಾವ, ವಿಮಾನ ಹೊಡೆಯುವ ಪೈಲಟ್ಗಳಿಗೆ ಮುಂದಿನ ಮಾರ್ಗ ಗೊತ್ತಾಗ್ತಾ ಇಲ್ಲ. ನಿಮ್ಮ ಬದುಕು ಭಗವಂತನ ಕೈಯಾಗ, ಇನ್ನೇನು ಮಾಡಕ್ಕೆ ಬರಂಗಿಲ್ಲ, ನಿಮ್ಮ ಹೆಣಗಳು ಸಿಗ್ತಾವಿಲ್ಲೋ ಗೊತ್ತಿಲ್ಲ ಅಂದ್ಬಿಟ್ಲಕ್ಕೆ ಹೆಣ್ಮಗಳು ಒಳಗಿದ್ದ ಅವು ಎಲ್ಲ ಏನು ಮಾಡಿದವಪ್ಪ ಅಂದ್ರೆ, ವಿಮಾನದಾಗ ಏನು ಕೂತಿದ್ವಲ್ಲ ಚಿಗವ ಯವ್ವ ಯಪ್ಪ ಚಾಲೋ ಆತಾರಿ. ಮತ್ತು ಜೀವ ಹೋಗುತ್ತಂದ್ರೆ ಯಾರು ಸುಮ್ಮಿರ್ತಾರೆ ಯವ್ವ? ಹೌದಲ್ಲ? ಒಮ್ಮೆ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಂದ್ರೆ ಮನುಷ್ಯನಿಗೆ ಎಲ್ಲವೂ ನೆನಪಾಗಿ ಬಿಡ್ತದ, ಅವನ ಬಾಲ್ಯ ಯೌವನ ಎಲ್ಲ ನೆನಪಾಗಿ ಬಿಡ್ತದ. ಹೀಗಿರುವ ಕಾಲಕ್ಕೆ ಜೀವ ಇನ್ನೇನು ಹೋಗ್ತದ, ಗಾಳಿ ಬಿಟ್ಟದ, ವಿಮಾನ ಹಿಂಗಿದದು, ಸೀದಾ ಹೋಗೋದು, ಹಂಗಾತಾಗಿದ್ದು ಇನ್ನೇನು ಮಾಡೋದು?
ಸತ್ತು ಹೋಗ್ತೀವಿ ಅಂತ ಹೇಳಿ ಅಲ್ಲೇ ಬಡ್ಕೊಳಕತ್ತು, ಅಳ್ಳಾಕತ್ತು, ಒದ್ದಾಡಕತ್ತು, ಹೋಗ್ತೀವಿ ಸಾಯ್ತೀವಿ ಅಂತ ಹೇಳಿ ಎಲ್ಲರೂ ದುಃಖವನ್ನು ತೊಡ್ಕೊಳಕತ್ತಾರ. ನಮ್ಮ ಹೋಗ್ರ ಇಷ್ಟರೊಳಗಾಗಿ ಆ ವಿಮಾನದೊಳಗೊಬ್ಬ ಹಿರಿ ಮನುಷ್ಯ ಇದ್ದ. ಒಂದು 55ರಿಂದ 60 ವರ್ಷದ ಮನುಷ್ಯ ಕಿಟಕಿ ಒಳಗೆ ನೋಡ್ತಾನ. ಒಂದು 9 ವರ್ಷದ ಒಂದು ಹುಡುಗಿ, ಅಕ್ಕಿ ಮುಖದೊಳಗೆ ಭಾವನೆಗಳು ಬದಲಾಗಿಲ್ಲ. ಎಲ್ಲರಂಗ ನಾ ಸಾಯ್ತೀನಿ ಅಂತ ಅಂತಿಲ್ಲ, ಕಣ್ಣೊಳಗೆ ನೀರಿಲ್ಲ, ಮುಖದೊಳಗಿರತಕ್ಕಂಥ ಮಂದಸ್ಮಿತ ಕಡಿಮೆ ಆಗಿಲ್ಲ, ಸ್ಥಿತಪ್ರಜ್ಞರ ಹಾಗೆ ನೋಡ್ರಿ. ದುಃಖ ದುಮ್ಮಾನಗಳಿಗೆ ಒಳಗಾಗದಿರುವ ಆ ಕೂಸಿನ ಮಗುವಿನ ಮುಖದೊಳಗೆ ನಗುನೂ ಇಲ್ಲ, ದುಃಖನೂ ಇಲ್ಲ, ಸುಮ್ಮ ಕುಂತದ. ಇಷ್ಟ ಆಗಿತ್ತು. 15-20 ನಿಮಿಷ ಆತೇವ. 15-20 ನಿಮಿಷ ಆತು. ಮತ್ತೆ ಏರ್ ಹಾಸ್ಟೆಸ್ ಬಂದರು, ಗಗನ ಸಖಿ ಬಂದಳು, ಮೈಕ್ ತಗೊಂಡ್ಳು, ಹೇಳಿದಳು ಯಾವ ವಿಮಾನಕ್ಕೆ ಆಪತ್ತು ಬಂದಿತ್ತಲ್ಲ ಆ ವಿಮಾನದ ಆಪತ್ತು ದೂರ ಆಗ್ಯದ, ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಮ ಊರನ್ನ ನೀವು ಮುಡ್ತೀರಿ, ನಿಮ್ಮ ಮನೆಗೆ ನೀವು ಹೋಗ್ತೀರಿ ಅಂದ್ಬಿಟ್ಲ. ಇಷ್ಟು ಕೇಳೋದ ತಳರಿ ಎಲ್ಲರೂ ಕುಣಿದಾಡಕ್ಕೆ ಚಾಲೂ ಮಾಡಿಬಿಟ್ರು. ಆಹಾ ಉಳ್ದಿವಲ್ಲ ನೋಡ್ರವ, ಜಿಮಕಿತ ದೊಡ್ಡದು ಏನೈತ್ರಿ, ಉಳ್ದಿವಲ್ಲ, ನನ್ನ ಹೆಂಡತಿ ಮುಖ ನೋಡ್ತಾನಲ್ಲ, ನನ್ನ ಮಕ್ಕಳ ಮುಖ ನೋಡ್ತಾನಲ್ಲ, ಬಂಧು ಬಳಗದವ್ರ ಮುಖ ನೋಡ್ತಾನಲ್ಲ, ನೋಡ್ರಿ ಇಷ್ಟೆಲ್ಲ ಆಗ್ಯದ. ಮತ್ತ 56ರಿಂದ 60 ವರ್ಷದ ಆ ಒಬ್ಬ ಹಿರಿಯ ಮನುಷ್ಯ ಮತ್ತೆ ಕಿಟಕಿ ಒಳಗೆ ತಿರುಗಿ ನೋಡ್ತಾನೆ. ಕಿಟಕಿ ಒಳಗೆ ಹುಡುಗ ಕೂತಿರ್ತದ, ಎಲ್ಲರೂ ಕುಣಿತಿರ್ತಾರ, ಮೋಜ್ ಮಾಡ್ತಿರ್ತಾರ, ಮಸ್ತಿ ಮಾಡ್ತಿರ್ತಾರ. ಹುಡುಗನ ಕಡೆ ತಿರುಗಿ ನೋಡಿದಾಗ ಹುಡುಗ ಹೆಂಗ ಕೂತಿತ್ತಲ್ಲ, ಹುಡುಗಿ ಹಂಗ ಕೂತಿತ್ತದು, ಹೆಂಗ ಕೂತಿತ್ತಲ್ಲ ಹಂಗ ಕೂತಿತ್ತು. ಮುಖದೊಳಗೆ ಭಾವನೆಗಳು ಬದಲಾಗಿದ್ದಿಲ್ಲ, ಸ್ಥಿತಪ್ರಜ್ಞರ ಹಾಗೆ ಹಂಗ ಕೂತಿತ್ತು. ವಿಮಾನ ಇದ್ದುದು ಭೂಮಿಗೆ ಇಳಿತು. ನೆನಪಿಟ್ಕೊಳ್ರಿ, ಎಲ್ಲರೂ ಇಳಿದ್ರು ಖುಷಿಯಾಗಿ ನಕ್ಕೋತ ಕುಣ್ಕೋತ ಮನೆಗೆ ಹೊಂಟ್ರು. ಆ ಹಿರಿ ಮನುಷ್ಯನ ಮನೆಗೆ ಹೋಗ್ಬೇಕಾಗಿತ್ತಲ್ರಿ. ಹುಡುಗಿ ಎತ್ತಕ್ಕೆ ಹೋದ. ಹುಡುಗಿ ಎತ್ತಕ್ಕೆ ಹೋಗಿ ಕೇಳ್ದ, ಅಲ್ಲ ತಂಗಿ, ಖುಷಿಯಾಗಿದ್ದಿ, ಆನಂದವಾಗಿದ್ದಿ ಅಂತ ನಾವೆಲ್ಲ ಇದ್ವಿ, ನಾವೆಲ್ಲ ಮೋಜು ಮಸ್ತಿ ಮಾಡಿದ್ವಿ, ನಾವೆಲ್ಲ ಕುಡಿದು ಕುಪ್ಪಳಿಸಿದ್ವಿ. ವಿಮಾನ ಪತನ ಆಗಾಗ ಅಂಗಿ ಹರ್ಕೊಂಡೆಲ್ಲ ಹತ್ತೀವಿ. ನೀ ಸುಮ್ಮ ಕೂತಿದ್ದಿ, ಏನೂ ಮಾಡಲಿಲ್ಲ. ನೀನು ಇದ್ರ ಹಿಂದಿನ ಧೈರ್ಯದ ಹಿಂದಿನ ಸ್ವಲ್ಪ ಹೇಳು. ನಮಗೂ 50-60 ವರ್ಷ ಆಗ್ಯಾವ, ನಮ್ಮದು ಕುಳ ಹೊಳಿ ಕಂಡಾವ, ನಮ್ಮದೇ ಅದ್ರ ಬಾಲೆ ಒಂದು ಸ್ವಲ್ಪ ದುಃಖ ಆದ್ರೆ ಕಣ್ಣಾಗ ನೀರು ಬರ್ತಾವ, ಮಕ್ಕಳು ಸರಿದು ಕುಡ್ರನ್ನ ನಾವೀಗ ಎಲ್ಲೇ ಹೋಗಿ ಅಂತ ಅನಿಸ್ತದ. ತಂಗಿ, ಇಷ್ಟೆಲ್ಲ ಆನಂದ ಅಂತ ನಾವು ಸಂಸಾರ ತಿಳ್ಕೊಂಡಿವಿ, ಆದರೂ ಈ ಸಂಸಾರದಾಗ ದುಃಖ ಹೋಗಾಕತ್ತದ. ಇದ್ರ ಪರಿಹಾರ ಏನು ಅಂತ ಕೇಳಿದಾಗ, ನಿನ್ನ ಹಿಂದಿನ ಶಕ್ತಿ ಏನು ಅಂತ ಕೇಳಿದಾಗ, ಸಣ್ಣ ಹುಡುಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಹೇಳಿತಂತ. ಎಂಥ ಮಾತು ಹೇಳಿತ್ತು ಅಂತಂದ್ರೆ, ಯಜ್ಜ ಇಂಗ್ಲೀಷ್ ಒಳಗೆ ಹೇಳ್ತೈತೆ ಅದು. ಮತ್ತು ಏನಂತ ಹೇಳಿತ್ತಂದ್ರೆ, ಪೈಲಟ್ ಈಸ್ ಮೈ ಫಾದರ್ ಅತ್ತದು. ಅಂದ್ರ ವಿಮಾನ ಹೊಡ್ಯಾವದಾನಲ್ಲವ, ಅವ್ ನಮ್ಮ ಅಪ್ಪ ಅದಾನ ಹತ್ತದು. ಅರ್ಥ ಆತೇವ ನಿಮಗೆ? ಇಂಗ್ಲೀಷ್ ಬರಂಗಿಲ್ಲ ಅದು. ಏನತ್ತೇವ ಅದು? ವಿಮಾನ ಹೊಡ್ಯಾವ ಯಾರವ? ನಮ್ಮ ಅಪ್ಪ ಅದಾನ. ಹುಡುಗಿ ಹೇಳ್ತತ್ತ, ಅಲ್ರಿ ಅಜ್ಜಾರ, ನಮ್ಮ ಅಪ್ಪ ನಮ್ಮನ್ನು ಕೊಲ್ತಾನೇನು? ನಮ್ಮ ಅಪ್ಪ ನಮಗೆ ಕುತ್ತಿಗೆ ಇಚ್ತಾನೇನು? ನಮ್ಮ ಅಪ್ಪ ನಮ್ಮ ನಡುಕ್ಕೆ ನೀರಿನ ಕೈ ಬಿಡ್ತಾನೇನು? ನನಗೆ ಭರೋಸಾ ಅದ, ನಮ್ಮಪ್ಪ ನಮ್ಮ ಊರು ಮುಟ್ಟಿಸ್ತಾನ ಅನ್ನೋದು ನನಗೆ ಮನಸ್ಸಿನೊಳಗೆ ದಿಟ್ಟವಾಗಿತ್ತು. ಅದಕ್ಕಾಗಿ ನಾ ಅಳಲಿಲ್ಲ, ನಿಮ್ಮಂಗೆ ಕುಣಿಲಿಲ್ಲ, ಅದಕ್ಕಾಗಿ ಇಳಿದೀನಿ ಅಂತತ್ತು. ಅವಾಗ ಹಿಂಗೆ ಅನಿಸ್ಬಿಡ್ತತ್ತ. ಹುಡುಗಿ ಮನಸ್ಸು ಎಷ್ಟು ಗಟ್ಟಿತ್ತಿದು. ವಿಮಾನ ಹೊಡಿವ ಅಪ್ಪ ಅಂತ ತಿಳ್ಕೊಂಡಾಳ. ನೀವೆಲ್ಲ ನೆನಪಿಟ್ಟುಕೊಳ್ಬೇಕು, ನಮ್ಮ ಜೀವನದೊಳಗೂ ಒಮ್ಮೆ ಸಿಡ್ಲು ಬಡಿತಾವ, ನಮ್ಮ ಜೀವನದೊಳಗೊಮ್ಮೆ ಬಿರುಗಾಳಿ ಬೀಸ್ತಾವ, ನಮ್ಮ ಜೀವನದೊಳಗೊಮ್ಮೆ ಅಲ್ಲೋಲ ಕಲ್ಲೋಲ ಆಗ್ತಾವ. ಹಿಂಗಿದ್ದದು ಹಿಂಗಾಗ್ತದ. ಹಿಂಗಾದಾಗ ಹೇಳ್ಬೇಕು, ನಿಮ್ಮ ಬಾಯಿ ಒಳಗೊಂದು ಮಾತು, ಗುಡಿ ಒಳಗೆ ಕುಳಿತಿರ್ತಕ್ಕಂಥ ಶಿವಲಿಂಗಪ್ಪ ನಮ್ಮಪ್ಪದನ, ನಮ್ಮಪ್ಪ ನಮ್ಮ ಕೈ ಯಾವತ್ತು ಬಿಡೋದಿಲ್ಲ ಅನ್ನತಕ್ಕಂಥದ್ದು ನಮ್ಮ ಒಳಗೆ ಬರಬೇಕು. ನಂಬುದು ಒಂದು ವಿಮಾನ ಅದ ನಂಬುದು ಒಂದು ವಿಮಾನ ಅದ, ನಡೆದದ. ಒಮ್ಮೆ ಕಷ್ಟ ಬರ್ತಾವ, ಒಮ್ಮೆ ಅತ್ತಿ ಬೇಯ್ತಾಳ, ಒಮ್ಮೆ ಗಂಡ ಬೇಯ್ತಾನ, ಒಮ್ಮೆ ಮಾವು ಬೇಯ್ತಾನ, ಒಮ್ಮೆ 14 ಬಂದು ಚುಚ್ಚವ್ರು ಇರಾದ ಸಂಸಾರ ಆಯ್ತಂದ್ರೆ ಎಲ್ಲ ಬರುವ ಎಲ್ಲ ಹೋಗುವ. ಹಂಗತ್ ಹೇಳಿ ದುಃಖಕ್ಕೆ ಒಳಗಾಗಕ್ಕೆ ಹೋಗ್ಬೇಡ್ರಿ. ನಿಮಗೆ ಕಷ್ಟ ಬಂದಾಗ, ನಿಮಗೆ ನೋವು ಬಂದಾಗ, ದೂರದೊಳಗಿರ್ತಕ್ಕಂಥ ನಿಮ್ಮ ಊನತ್ತಕ್ಕೆ ಹೋಗ್ತಿರಲ್ಲ ಗೊತ್ತಿಲ್ಲ ನಮ್ಮವ್ವ.
ನಿಮ್ಮ ಕಣ್ಣಾಗ ನೀರು ಬಂದು ಅಂದ್ರೆ, ನಿಮ್ಮ ಕಷ್ಟ ಬಂದು ಅಂದ್ರೆ ನಿಮಗೂ ಕುತ್ತಿಗೆಗೆ ಒತ್ತು, ಯಪ್ಪ ನಮಗೆ ಯಾರು ಅಂತ ಹೇಳಿ ಪ್ರಶ್ನೆ ಹಾಕೊಂಡ ಮನೆಗೆ ಚಿಂತೆ ಮಾಡ್ಕೋತ ಕೊಡ್ಬೇಡ್ರಿ. ಬಂದ ನಮ್ಮಪ್ಪ ಶಿವಲಿಂಗೇಶ್ವರನ ಗದ್ದಿಗೆ ಮುಂದೆ ಕೈ ಮುಗಿರಿ, ನಿಮಗೆಲ್ಲ ದುಃಖವನ್ನು ತೊಳೆದಿತ್ತು ಸುಖವನ್ನು ಕೊಡ್ತಾನೆ ನಮ್ಮಪ್ಪ ಶಿವಲಿಂಗೇಶ ಅನ್ನತಕ್ಕಂಥದನ್ನ ಈ ವೇದಿಕೆ ಮೂಲಕ ಎಲ್ಲ ಸದ್ಭಕ್ತರಲ್ಲಿ ತಿಳಿಯಪಡಿಸ್ತಾ